ಆಶೋಕೆ ಸುಂದರಿ ಅಥವಾ ಅಶೋಕ ಸುಂದರಿ ಭಗವಂತ ಶಿವನ ಮಗಳು ಮತ್ತು ಪಾರ್ವತಿ ದೇವಿಯ ಮಗಳು. ಒಂದು ಸಲ ಪಾರ್ವತಿ ಏಕಾಂಗಿ ಇದ್ದಾಗ ಮತ್ತು 7-8 ಬಾಲಕರು ಇಲ್ಲದ ಸಮಯದಲ್ಲಿ ಅವಳು ಮರದ ಹೂಗಳಿಂದ ಅಶೋಕ ಮರ ಒಂದು ಸುಂದರ ಹುಡುಗಿಯನ್ನು ರಚಿಸಿದಳು. ಅವಳನ್ನು ಅಶೋಕೆ ಸುಂದರಿ ಎಂದು ನಾಮಕರಣ ಮಾಡಿದಳು, ಅರ್ಥಾತ್ ಅಶೋಕ ಮರದ ಸುಂದರ ಹುಡುಗಿ. ಅಶೋಕೆ ಸುಂದರಿ ಶಿಲ್ಪಿಗಳು ನಿರ್ಮಿಸಿದ ಅಂಗಸಾಧನವಾಗಿ ಬೆಳೆದಳು. ಒಂದು ದಿನ ಅಶೋಕೆ ಸುಂದರಿ ಅರಣ್ಯದಲ್ಲಿ ಆಟವಾಡುತ್ತಿರುವಾಗ ರಾಕ್ಷಸ ಹುಂಡ ಅವಳನ್ನು ನೋಡಿ ಅವಳ ಸುಂದರತೆಯಲ್ಲಿ ಮೋಹಗೊಂಡನು. ಅವನು ಅವಳನ್ನು ತನ್ನ ಹೆತ್ತಿರುವ ಇಚ್ಛೆಯನ್ನಾಗಿ ಮದುವೆಯಾಗಲು ನಿರ್ಧರಿಸಿದನು. ಆದರೆ ಅಶೋಕೆ ಸುಂದರಿ ತನ್ನ ಮಾತನ್ನು ಬಿಟ್ಟು ಅವನ ಸಂಗಡ ಮದುವೆಯಾಗಲು ಒಪ್ಪಲಿಲ್ಲ. ತನ್ನ ಆತ್ಮವನ್ನು ಅನಾಥರಾದ ಪಿತೃಗಳಾದ ಭಗವಂತ ಶಿವ ಮತ್ತು ಪಾರ್ವತಿ ದೇವಿಯ ಕಡೆ ತಿರುಗಿ ಪ್ರಾರ್ಥಿಸಿದಾಗ ಅವರು ಅವಳ ಮೊರೆಯನ್ನು ಕೇಳಿ ಅವಳ ಸಂಕಟವನ್ನು ಕೇಳಿದರು. ಅವರು ಅವಳನ್ನು ಕಾಪಾಡಲು ಸಿದ್ಧರಾದರು. ಹುಂಡ ಅಶೋಕೆ ಸುಂದರಿಯನ್ನು ಬಲಾತ್ಕಾರದಿಂದ ತನ್ನ ಬಳಿಗೆ ತರಲು ಬಂದಾಗ ಶಿವ ಮತ್ತು ಪಾರ್ವತಿ ಅವರ ನಡುವೆ ಮಧ್ಯೆ ನಡೆದ ಹೋರಾಟ ತಪ್ಪಿತಸ್ಥವಾಯಿತು. ಅಂತಿಮವಾಗಿ ಶಿವ ಹುಂಡನನ್ನು ಗೆಲ್ಲಿ ತನ್ನ ಮಗಳನ್ನು ಉಳಿಸಿದನು. ಅಶೋಕೆ ಸುಂದರಿಯ ಕಥೆ ಧೈರ್ಯ, ಭಕ್ತಿ ಮತ್ತು ಪಿತೃವತ್ಸಲ ಪ್ರೇಮದ ಮೌಲ್ಯಗಳನ್ನು ಬೋಧಿಸುತ್ತದೆ.